ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ನನ್ನ ಫುಲ್ ಡೇ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಏರ್ ಪ್ಯಾಕ್ ಹಾಕೋಬೇಕಿತ್ತು, ಸೊ ಹಾಗಾಗಿ ಏರ್ ಪ್ಯಾಕ್ಗೆ ಬೇಯೋದಕ್ಕೆ ಇಟ್ಬಿಟ್ಟು ಮತ್ತು ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ರೈಸ್ಗೂ ಸಹ ಇಟ್ಬಿಟ್ಟು ಆಮೇಲೆ ಸ್ನಾನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲವನ್ನ ರೆಡಿ ಮಾಡಿಕೊಂಡು ಇವಾಗ ಸ್ನಾನವನ್ನು ಮುಗಿಸ್ಕೊಂಡು ಬಂದೆ. ಯಾಕಂದರೆ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಆ ಚಿತ್ರಾನ್ನ ಮಾಡೋದಕ್ಕೆ ಸ್ವಲ್ಪ ರೈಸ್ ಸ್ವಲ್ಪ ಆರಬೇಕಲ್ವ, ಹಾಗಾಗಿ ಫಸ್ಟೇ ಸ್ನಾನಕ್ಕೆ ಮೊದಲೇ ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಬಿಟ್ಟು ಬೇರೆ ತುಂಬ ಹುಳಿ ಮಾವಿನಕಾಯಿ ಇರುತ್ತಲ್ಲ, ಸೊ ಅದಾದರೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾವು ಅದ್ರದ್ದು ಒಂಥರ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿರಲ್ಲ. ಸಿಪ್ಪೆ ತೆಗೆದುಬಿಟ್ಟು ನಾವು ಅದನ್ನು ತುರ್ಕೋಬೇಕಾಗುತ್ತೆ. ಬಟ್ ಈ ಮಾವಿನಕಾಯಿಯನ್ನು ಸಿಪ್ಪೆ ಸಮೇತ ತಿಂತೀವಲ್ವ, ಸೊ ಸಿಪ್ಪೆ ಸಮೇತನೇ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಸಿಪ್ಪೆ ಸಮೇತನೇ ಇದನ್ನು ತುರ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದುಬಿಟ್ರೆ ತುಂಬ ಬೆಣ್ಣೆ ಥರ ಬೆಂದೋಗ್ಬಿಡುತ್ತೆ, ಹಾಗಾಗಿ ನಾನು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ ಈ ಥರ ಸೇರಿಸ್ಕೊಳ್ತೀನಿ. ಇದನ್ನು ತುರಿದಿದ್ದು ರೆಡಿ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಯೆಲ್ಲೋ ಕಲರ್ ಬೆಲ್ ಪೇಪರ್ ಇತ್ತು, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಸೇರಿಸುವಾಗ ಹುಳಿ ಇರುತ್ತಲ್ವ, ಹಾಗಾಗಿ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋಬೇಕು. ಈ ಹುಳಿ ಇರೋದ್ರಿಂದ ಉಪ್ಪು ಮತ್ತು ಖಾರವನ್ನು ಜಾಸ್ತಿ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನೇ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ರೈಸ್ ಕೂಡ ಆಲ್ರೆಡಿ ರೆಡಿ ಆಗಿದೆ. ಇವಾಗ ಗೊಜ್ಜನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾನು ಇವಾಗ ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ. ಯಾವುದೇ ಆದರೂ ಅಷ್ಟೇ, ಇವಾಗ ನಮಗೆ ಕಡಲೆ ಬೀಜ ಕ್ರಿಸ್ಪಿಯಾಗಿ ಸಿಗಬೇಕು ಅಂತ ಅನಿಸಿದಾಗ ಫಸ್ಟೇ ಏನು ಮಾಡಬೇಕು, ನೀಟಾಗಿ ಅದನ್ನು ಸ್ವಲ್ಪ ಹುರ್ಕೊಬಿಡ್ಬೇಕಾಗುತ್ತೆ. ಕಡಲೆ ಬೀಜ, ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ಎರಡನ್ನೂ ಸೇರಿಸಿ ಬ್ರೌನ್ ಇಷ್ಟು ಬರೋದಷ್ಟು ಹುರ್ಕೊಂಡು ಅದಾದ ನಂತರ ನಾನು ಜೀರಿಗೆ ಮತ್ತು ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಬೆಂದಮೇಲೆ ಇವಾಗ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬೆಲ್ ಪೇಪರನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೆಂದಾದ್ಮೇಲೆ ಮಾವಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ತುಂಬ ಬೇಯಿಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಈ ನಾಟಿ ಫ್ಲೇವರ್ ಇರಲಿ ಅಂತ ಹೇಳ್ಬಿಟ್ಟು ಮೆಣಸಿನ ಪೌಡ್ರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಲರ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರಿಶಿನವನ್ನು ಸೇರಿಸ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ನಮಗೆ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಇವಾಗ ರೈಸ್ ಕೂಡ ರೆಡಿ ಆಗಿತ್ತಲ್ವ, ಒಂದು ಸ್ವಲ್ಪ ದೊಡ್ಡ ತಟ್ಟೆಗೆ ಅದನ್ನು ಹಾರೋದಕ್ಕೆ ಹಾಕ್ತಾ ಇದ್ದೀನಿ. ತುಂಬ ಬಿಸಿ ಇರೋದಕ್ಕಿಂತ ಸ್ವಲ್ಪ ಚೆನ್ನಾಗಿ ಹಾರದ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಗೊಜ್ಜನ್ನು ಜಾಸ್ತಿನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸೀಸನ್ ಆಗಿರೋದ್ರಿಂದ ಒನ್ ಟೈಮ್ ಆದ್ರೂ ಟ್ರೈ ಮಾಡಿ, ಎಲ್ಲರೂ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ನಾನು ಸಹ ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಾಕಿಂಗ್ಗೆ ಅಂತ ಹೋದೆ. ಟಿಫನ್ ತಿಂದು 1 ಅವರ್ ಆದಮೇಲೆ ನಾನು ವಾಕಿಂಗನ್ನು ಮಾಡ್ತೀನಿ. ಮಾರ್ನಿಂಗ್ ಆದರೆ ಮಾರ್ನಿಂಗ್ ವಾಕ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಈವ್ನಿಂಗ್ ಆದರೂ ವಾಕ್ ಮಾಡ್ತೀನಿ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಟೈಮು ವಾಕಿಂಗನ್ನು ಮಾಡ್ತೀನಿ. ವಾಕಿಂಗನ್ನು ಮುಗಿಸ್ಕೊಂಡು ಬಂದು ಅಷ್ಟರಲ್ಲಿ ಸಂತೋಷ್ ಅವರು ಸಹ ಬಂದಿದ್ದರು. ಅವ್ರಿಗೂ ಸಹ ಟಿಫನ್ ಎಲ್ಲ ಕೊಟ್ಬಿಟ್ಟು ಗೊಜ್ಜಿತ್ತಲ್ವ ಅದೆಲ್ಲ ಸ್ವಲ್ಪ ಬಾಕ್ಸ್ಗೆ ಹಾಕ್ಬಿಟ್ಟು ಹಾಗೆ ಅಡುಗೆ ಮನೆನ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಆಲ್ರೆಡಿ 1 ಟೈಮ್ ಮಾಡಿದೆ, ಬಟ್ ಇನ್ನೊಂದು ಸ್ವಲ್ಪ ಇತ್ತಲ್ವ, ಇವಾಗ ಸ್ವಲ್ಪ ತಟ್ಟೆಗಳೆಲ್ಲ ಬೀಳ್ತಲ್ವ, ಸೊ ಹಾಗಾಗಿ ಎಲ್ಲನೂ ಸಹ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗಲೇ ಕ್ಲೀನ್ ಮಾಡಿಕೊಂಡೆ. ತುಂಬ ಹೊತ್ತೇನು ವೆಯ್ಟ್ ಮಾಡೋದಕ್ಕೆ ಹೋಗಲ್ಲ, ಇಲ್ಲ ಅಂತ ಹೇಳಿದ್ರೆ ಮೆಸ್ಸಿ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಸೊ ಮಧ್ಯಾಹ್ನ ಅಡುಗೆ ಮಾಡೋದಿತ್ತಲ್ವ, ಸೊ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತು ಡಿಮಾರ್ಟಿಗೆ ಸ್ವಲ್ಪ ಹೋಗಬೇಕಿತ್ತು. ಸೊ ಹಾಗಾಗಿ ಎಲ್ಲವನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿದೆ. ಹಾಗೆಯೇ ಈ ಬಾರ್ಲಿ ಅಕ್ಕಿ ಇದೆಯಲ್ಲ, ಇದ್ರದ್ದು ನಾನು ಗಂಜಿ ಮಾಡ್ಕೋಬೇಕಿತ್ತು. ಡಿಮಾರ್ಟ್ಗೆ ಹೋಗೋದಕ್ಕೆ ಮೊದಲೇ ಗಂಜಿಯನ್ನು ಮಾಡಿಕೊಂಡು ಇಟ್ಬಿಟ್ಟು ಹೋಗೋಣ, ಬಂದು ಕುಡಿಯೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಗಂಜಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೇಸಿಗೆ ಕೂಡ ಇದೆಯಲ್ಲ, ಬೇಸಿಗೆಯಲ್ಲಿ ಕೂಡ ಇದು ತುಂಬಾ ತಂಪಿರುತ್ತೆ. ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತೀನಿ. ಬಾರ್ಲಿ ಅಕ್ಕಿ ಗಂಜಿ ಅಥವಾ ರಾಗಿ ಗಂಜಿ ಈ ಥರದ್ದು ಯಾವ್ದು ಬೇಕಾದ್ರೂ ತಗೋಬೋದು. ಇದು ಸ್ವಲ್ಪ ಬ್ರೌನ್ ಕಲರ್ ಬರುವಷ್ಟು ಹುರ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಹಾರಬೇಕು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ. ಸೊ ಅದು ತಣ್ಣಗಾಗುವಷ್ಟರಲ್ಲಿ ಇಲ್ಲಿ ಒಂದು ಗ್ಲಾಸಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಯಾ ಅಥವಾ ಸಬ್ಜಾ ಯಾವ್ದು ಬೇಕಾದ್ರೂ ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅಗಸೆ ಬೀಜದ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಮೆಣಸಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ಅದೆಲ್ಲವನ್ನು ಸೋಕಾಗೋದಕ್ಕೆ ಬಿಡ್ತೀನಿ. ಇವಾಗ ಇದಿಷ್ಟು ರೆಡಿ ಆಗುವಷ್ಟರಲ್ಲಿ ನಾನು ಹುರಿದು ಇಟ್ಕೊಂಡಿದ್ನಲ್ವ ಅದು ಸಹ ತಣ್ಣಗಾಗಿತ್ತು, ಅದನ್ನು ಸಹ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು
ಪೌಡ್ರು ಮಾಡಿದ್ದೆ ಅಲ್ವಾ, ಆ ಒಂದು ಪೌಡ್ರನ್ನು, ಬಾರ್ಲಿ ಅಕ್ಕಿ ಪೌಡ್ರನ್ನು ಏನು ಮಾಡ್ತಾಯಿದ್ದೀನಿ, ಈ ನೀರು ಚೆನ್ನಾಗಿ ಕುದ್ದಾದ ಮೇಲೆ ಆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗಾಗೋ ಅಂಥದ್ದೇನು ಬೇಡ, ಸ್ವಲ್ಪ ನುಚ್ಚಾಗಿ ಪೌಡ್ರು ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ತೀನಿ. ಇದನ್ನು ಸ್ವಲ್ಪ ಹೊತ್ತು ಕೈ ಆಡಿದ್ರೆ ಈ ರೀತಿ ದಪ್ಪ ಆಗುತ್ತೆ ಅದು ಅಕ್ಕಿ, ಅಲ್ಲಿ ತನಕ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನು ಸ್ವಲ್ಪ ಏನು ಮಾಡಬೇಕು, ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ಇದಿಷ್ಟನ್ನು ಸಹ ರೆಡಿ ಮಾಡಿಬಿಟ್ಟು ಹೇಗೂ ಡಿಮಾರ್ಟ್ಗೆ ಹೋಗ್ಬೇಕಿತ್ತಲ್ವ, ಸೊ ಹಾಗಾಗಿ ನಾವು ಸಹ ಡಿಮಾರ್ಟ್ಗೆ ಹೋದ್ವಿ. ಬಂದ ತಕ್ಷಣ ತುಂಬ ಹಶ್ವಾಗಿರುತ್ತಲ್ವ, ಸೊ ಆವಾಗ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಿಕ್ಕಿದ್ದೆಲ್ಲ ತಿಂತೀವಿ ಅಂತೇಳಿ ಮೊದಲೇ ಏನು ಮಾಡಿದೆ, ನಾನು ರೆಡಿ ಮಾಡಿಟ್ಬಿಟ್ಟು ಹೋದೆ. ಇವಾಗ ಮೊದಲೇ ನಾನು ನೆನೆಸಿ ಇಟ್ಕೊಂಡಿದ್ನಲ್ವ ಈ ಸಬ್ಜಾ ಸೀಡ್ಸ್, ಅದನ್ನೆಲ್ಲವನ್ನು ಆ ಒಂದು ಮಿಕ್ಸ್ಚರನ್ನು ನಾನು ಏನು ಮಾಡ್ತಾಯಿದ್ದೀನಿ, ಇದು ಬಾರ್ಲಿ ಅಕ್ಕಿ ಗಂಜಿದು ತಣ್ಣಗಾಗಿತ್ತು. ಸೊ ಇದ್ರ ಜೊತೆ ನಾನು ಏನು ಮಾಡ್ತಾಯಿದ್ದೀನಿ, ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಹೆಲ್ದಿಯಾದಂಥ ಒಂದು ಬಾರ್ಲಿ ಗಂಜಿನೂ ಸಹ ರೆಡಿ ಆಗುತ್ತೆ. ನಾನು ಇದಕ್ಕೆ ಆಲ್ರೆಡಿ ಈ ಪ್ರೋಟೀನ್ ಲಡ್ಡು, ಎಳ್ಳು ಲಡ್ಡುವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆ ಒಂದು ಲಡ್ಡುವನ್ನು ತಗೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧದಷ್ಟು ನಾನಿಲ್ಲಿ ಸೌತೆಕಾಯಿಯನ್ನು ತಗೊಳ್ತಾ ಇದ್ದೀನಿ. ಹಾಗೆ ನಾನು ಏನು ಅಕ್ಕಿ ಗಂಜಿಯನ್ನು ಮಾಡ್ಕೊಂಡಿದ್ನೋ, ಬಾರ್ಲಿ ಅಕ್ಕಿ ಗಂಜಿಯನ್ನು, ಅದನ್ನು ಸಹ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹೆಲ್ದಿ ಆದಂತಹ ಒಂದು ಲಂಚ್ ಆಗುತ್ತೆ ನಮಗೆ, ಬ್ರೇಕ್ಫಾಸ್ಟಿಗೆ ಬೇಕಾದರೂ ತಗೋಬೋದು. ನಾನು ದಿನದಲ್ಲಿ ಯಾವ ಟೈಮಿಗೆ ನನಗೆ ಆಗುತ್ತೋ ಆ ಟೈಮ್ಗೆ ಯಾವುದಾದ್ರೂ ಒಂದು ಟೈಮು ಈ ರೀತಿ ಲಿಕ್ವಿಡ್ ಆಗಿ ತಗೊಳ್ತಾ ಇರ್ತೀನಿ. ಜಾಸ್ತಿ ಇವಾಗ ಬೆಳಗ್ಗೆ ರೈಸನ್ನೇ ತಿಂದಿದ್ದೆ ಅಲ್ವಾ, ಚಿತ್ರಾನ್ನವನ್ನು, ಸೊ ಹಾಗಾಗಿ ಏನು ಮಾಡ್ತೀನಿ, ಈ ರೀತಿಯಾದಂಥದ್ದನ್ನು ನಾನು ಏನು ಮಾಡ್ತೀನಿ, ತಗೊಳ್ತಾ ಇರ್ತೀನಿ. ನೋಡಿ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಹಾಗೆಯೇ ಈ ಬೇಸಿಗೆಗೆ ತುಂಬ ತಂಪಾಗೂ ಸಹ ಇರುತ್ತೆ. ಒಂದು ಟೈಮು ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೆ ಅಷ್ಟೇ. ಇವಾಗ ತುಂಬ ಹೇಗೂ ಟಯರ್ಡ್ ಆಗಿತ್ತಲ್ವ, ಸೊ ಎಲ್ಲವನ್ನು ಸಹ ಕುಡಿದು ಮುಗಿಸ್ಬಿಟ್ಟು, ಮತ್ತು ಬಾರ್ಲಿ ಅಕ್ಕಿಯಲ್ಲಿ ತುಂಬ ಆರೋಗ್ಯ ಬೆನಿಫಿಟ್ಸ್ ಸಹ ಇರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒನ್ ಟೈಮ್, ಅದರಲ್ಲೂ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಳ್ಳೋರಿಗೆ ಅಥವಾ ವೆಯ್ಟ್ ಮ್ಯಾನೇಜ್ ಮಾಡಬೇಕಂತ ಅಂದ್ಕೊಳ್ಳೋರ್ಗೆ ಏನಾಗುತ್ತೆ, ಇದು ತುಂಬ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಒನ್ ಟೈಮ್ ಇದನ್ನು ಸಹ ತಗೊಂಡು ನೋಡಿ. ಮತ್ತು ಹೊಟ್ಟೆ ಹಶ್ವಾಗ್ತಕ್ಕಂಥದ್ದು, ನನಗೆ ಇದನ್ನು ತಿಂದ್ಬಿಟ್ಟು ಇರೋಕ್ಕಾಗಲ್ಲ ಆ ಥರದ್ದು ಫೀಲೆಲ್ಲ ಏನೂ ಆಗಲ್ಲ. ಹೊಟ್ಟೆ ತುಂಬಿದಂಥ ಫೀಲೇ ಇರುತ್ತೆ. ಇದ್ರ ಜೊತೆ ಒಂದು ಪ್ರೋಟೀನ್ ಲಡ್ಡುನೂ ಸಹ ತಗೊಂಡಿರ್ತೀವಲ್ಲ, ಸೊ ಹಾಗಾಗಿ ಏನಾಗುತ್ತೆ, ಚೆನ್ನಾಗೇ ಇರುತ್ತೆ. ಹೊಟ್ಟೆ ಹಸ್ದಂಗೇನು ಫೀಲ್ ಆಗಲ್ಲ. ಸೊ ಎಲ್ಲವನ್ನು ಕುಡಿದ್ಬಿಟ್ಟು ಇವಾಗ ಡಿಮಾರ್ಟಿಂದ ನಾವು ಸಾಮಾನುಗಳನ್ನು ತಂದಿದ್ವಲ್ವ, ಸೊ ಅದೆಲ್ಲ ಹಾಗೇ ಇಟ್ಬಿಟ್ಟಿದ್ದೆ. ಅದನ್ನು ಸಹ ತೆಗೆದಿಕ್ಕೋಣ ಅಂತೇಳ್ಬಿಟ್ಟು ಎಲ್ಲವನ್ನು ಸಹ ಅರೇಂಜ್ ಮಾಡಿ ಇಕ್ಕೋಣ ಅಂತೇಳಿ ಇಕ್ತಾ ಇದ್ದೆ. ಈ ಬ್ಯಾಂಗಲ್ ಬಾಕ್ಸ್ಗಳು ಆನ್ಲೈನಲ್ಲೂ ಸಹ ಸಿಗುತ್ತೆ, ಬಟ್ ಇಲ್ಲಿ ಕಡಿಮೆಗೆ ಸಿಕ್ತಂತ ಅನಿಸ್ತು. ಆಲ್ರೆಡಿ ಇತ್ತು. ನಾನು ಬ್ಯಾಂಗಲ್ ಕಲೆಕ್ಷನ್ ಎಲ್ಲ ಮಾಡ್ಕೊಳ್ಳೋದು ಜಾಸ್ತಿ, ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ. ಮತ್ತು ಈ ಥರದ್ದು ಪುಟಾಣಿ ಗ್ಲಾಸ್ ಜಾರ್ಗಳಿತ್ತು, ಚೆನ್ನಾಗಿದೆ ಅಲ್ಲ, ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದೆ. ಏನಾದರೂ ಸ್ವಲ್ಪ ಪೌಡ್ರು ಮಾಡಿದ್ರೆ ಅದರೊಳಗಡೆ ಹಾಕಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಮತ್ತು ಸಂಜೆಗೆ ಈ ಬೆಳಗ್ಗೆಯಿಂದ ರೈಸೇ ಊಟ ಮಾಡಿಬಿಟ್ಟಿದ್ವಿ ಅಲ್ವಾ, ಹಾಗಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಗೂ ಮೊಳಕೆ ಕಟ್ಟಿದಂಥ ಹೆಸರು ಕಾಳುಗಳಿತ್ತು. ಯಾವುದಾದ್ರೂ ಅಷ್ಟೇ ಕಾಳುಗಳನ್ನು ನಾನು ಮೊಳಕೆ ಕಟ್ಟು ಇಟ್ಟಿರ್ತೀನಿ. ಅದರಲ್ಲೂ ಹೆಸರು ಕಾಳಿದ್ರೆ ಎಮರ್ಜೆನ್ಸಿಗೆ ನಾವು ಏನಾದರೂ ಸಹ ಮಾಡ್ಕೋಬೋದು. ಹಾಗಾಗಿ ಅದರ ಜೊತೆ ಸ್ವಲ್ಪ ತರಕಾರಿಗಳನ್ನು ಸಹ ಸೇರಿಸ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಉಪ್ಸಾರು ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ಉಪ್ಸಾರನ್ನು ಮಾಡಿದೆ. ಸೊ ಎಲ್ಲವನ್ನು ಮಾಡಿಕೊಂಡು ಎಲ್ಲರೂ ಸಹ ಕೂತ್ಕೊಂಡು ನೈಟು ಊಟವನ್ನು ಸಹ ಮುಗಿಸ್ಕೊಂಡ್ವಿ. ಬೆಳಗ್ಗೆ ಮತ್ತು ಮಧ್ಯಾಹ್ನದ ಟೈಮಲ್ಲಿ ಜೊತೆಯಾಗಿ ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದ್ರು, ನೈಟ್ ಒನ್ ಟೈಮ್ ಆದರೂ ಸಹ ಏನು ಮಾಡ್ತೀವಿ, ಎಲ್ಲರೂ ಸಹ ಊಟವನ್ನು ಕೂತ್ಕೊಂಡು ಮಾಡ್ತೀವಿ. ಮತ್ತು ಡೈಲಿ ಮುದ್ದೆಯನ್ನು ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರು ಒಂದಿನ ಬಿಟ್ಟು ಒಂದಿನ ಆದ್ರೂ ಸಹ ಏನು ಮಾಡ್ತೀನಿ, ಮುದ್ದೆಯನ್ನು ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಏನು ಬೇಕಂದ್ರೂ ತಗೋಬೋದು ದುಡ್ಡು ಕೊಟ್ಟು, ಬಟ್ ಆರೋಗ್ಯವನ್ನು ತಗೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಯಾವುದೋ ಒಂದು ಟೈಮ್ ರೈಸ್ ಏನಾದರೂ ಮಾಡ್ಕೊಂಡಿದ್ರೆ ಇನ್ನೊಂದು ಟೈಮು, ಇವಾಗ ಮಧ್ಯಾಹ್ನ ಬೇಕಂತ ಹೇಳಿದ್ರು ಫ್ರೀ ಇದ್ದಾರೆ, ಎಲ್ಲರೂ ಇದ್ದಾರೆ ಮನೇಲಿ ಅಂತ ಹೇಳಿದ್ರೆ, ಇವಾಗ ಸಂಡೇ ಸ್ಯಾಟರ್ಡೆ ಟೈಮ್ ಎಲ್ಲರೂ ಮನೆಯಲ್ಲಿ ಇರ್ತಾರಲ್ವ, ಸೊ ಅಂಥ ಟೈಮಲ್ಲಿ ಬೇಕಂದರೆ ಮಧ್ಯಾಹ್ನ ಮುದ್ದೆಯನ್ನು ಮಾಡ್ಕೊಳ್ತೀವಿ. ಯಾರೂ ಇರಲ್ಲ, ಇವಾಗ ಮಕ್ಕಳು ಇರಲ್ಲ, ಅದು ಸ್ವಲ್ಪ ಬಿಸಿ ಎಲ್ಲ ಹೋದರೆ ತಿನ್ನೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಏನು ಮಾಡೋದು, ಎಲ್ಲರೂ ಮನೇಲಿದ್ದಾರೆ ಅಂತ ಅನಿಸ್ದಾಗ ಏನು ಮಾಡ್ತಕ್ಕಂಥದ್ದು, ಈ ಮುದ್ದೆ ಊಟವನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಎಲ್ಲವನ್ನು ಮುಗಿಸ್ಬಿಟ್ಟು ನೈಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೀನ್ ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದಾದ್ರೂ ಒಂದು ಡ್ರಿಂಕನ್ನು ನಾನು ನೈಟು ಕುಡಿತೀನಿ. ಸೊ ಹಾಗಾಗಿ ಇಲ್ಲಿ ಗ್ರೀನ್ ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಚಕ್ಕೆಯನ್ನು ಯೂಸ್ ಮಾಡಿಕೊಂಡು ಕುಡಿತೀನಿ. ಇಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ. ಸೊ ಅದನ್ನು ಸಹ ರೆಡಿ ಮಾಡಿ ಇಟ್ಬಿಟ್ಟು
ಅದಾದ ನಂತರ ಒಂದು 10 ನಿಮಿಷಗಳ ಕಾಲ ಈ ಒಂದು ಟೀ ಪೌಡ್ರನ್ನ ಹಾಕಿ ಇಟ್ಬಿಟ್ರೆ ನಮಗೆ ನಮ್ಮ ಒಂದು ಡ್ರಿಂಕ್ಸ್ ಸಹ ರೆಡಿ ಆಗುತ್ತೆ. ಸೊ ಇವಾಗ ಅದನ್ನು ಸಹ ನಾನು ಏನು ಮಾಡ್ತಾ ಇದ್ದೀನಿ, ಸೋದಿಸ್ಕೊಳ್ತಾ ಇದ್ದೀನಿ. ಸೋದಿಸ್ಕೊಂಡು ಬೇಕಂತ ಹೇಳಿದ್ರೆ ಸ್ವಲ್ಪ ಲೆಮನನ್ನು ಸೇರಿಸ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಸಮ್ಟೈಮ್ಸ್ ಮಕ್ಕಳು ಸಹ ಕುಡಿತಾರೆ, ಹಂಗಂತೇಳಿ ಜಾಸ್ತಿ ಮಾಡಿದ್ದೆ, ಬಟ್ ಆಮೇಲೆ ಕುಡಿತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಇಟ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ನಾನು ಕುಡಿತಾ ಇರ್ತೀನಿ. ಸಮ್ಟೈಮ್ಸ್ ಸಂತೋಷ್ ಅವರು ಸಹ ಕುಡಿತಾರೆ, ಸಮ್ಟೈಮ್ಸ್ ಕುಡಿಯಲ್ಲ. ಸೊ ಹಾಗಾಗಿ ಇರಲಿ ಅಂತ ಮಾಡಿದ್ದೆ, ಬೇಕಂತ ಹೇಳಿದಾಗ ಅವ್ರು ಹಾಕ್ಕೊಂಡು ಕುಡಿತಾರೆ ಅಂತ ಹೇಳ್ಬಿಟ್ಟು. ಮತ್ತು ಗ್ರೀನ್ ಟೀನ ಆವಾಗ ಫ್ರೆಶ್ಶಾಗಿ ಏನು ಮಾಡಿರ್ತೀವೋ ಅಷ್ಟೇ, ಮತ್ತೆ ಬಿಸಿ ಮಾಡಿಕೊಂಡ್ರೆ ಅದ್ರ ಟೇಸ್ಟು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಇವಾಗ ಅದನ್ನು ಕುಡಿದು ಮುಗಿಸ್ಬಿಟ್ಟು ನಂತರ ಕಾಳುಗಳು ನೆನೆಸ್ಬೇಕಿತ್ತು ನಾಳೆಗೆ ಅಂತ ಹೇಳ್ಬಿಟ್ಟು. ನಾಳೆಗೆ ಅಂತ ಇಲ್ದಿರೋ ನನಗೆ ಯಾವಾಗ ಬೇಕಿರುತ್ತೋ ಆವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಕಾಳುಗಳನ್ನು ನೆನೆಸಿ ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ. ತಕ್ಷಣಕ್ಕೆ ಏನು ಮಾಡ್ಬೋದು ಅದನ್ನು ಯೂಸ್ ಮಾಡ್ಬೋದು ಅಂತೇಳಿ. ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಎಲ್ಲರ ದಿನವೂ ಸಹ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.